ನಾವು ಇಷ್ಟು ದೂರ ಬರಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ನೀವು ನನ್ನ ಹೇಳಿದ್ರೆ ನನಗೆ ಬಂದಿದೆ ಅಂತ ಹೇಳಿದ್ರು. ಆದರೆ ಇನ್ನೂ ಗುತ್ತಿಗೆದಾರನ ವಶದಲ್ಲಿ ಇದೆ ಅಂತಲೂ ನೀವು ಪ್ರಸ್ತಾಪನೆ ಮಾಡಿದ್ದೀರಿ. ಆಯ್ತು, ಅದು ಅಲ್ಲಿ ನಿಲ್ಲಿಸೋಣ. ಈಗ ಎರಡನೇದಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಅವನ ಅವಧಿ ಮುಗಿದೋದ್ಮೇಲೆ ತಿರ್ಗಾ ಬಂದು ಅವನು ಹೊರಗಡೆ ಬಂದು ಈ ಥರ ನಾವೇ ಮಾಡೋದು, ನಾವೇ ಇಡೋದು, ನಾವೇ ದಿನ ಗೊತ್ತುವಳಿ ಮಾಡೋದು ಎಷ್ಟು ಮಾತ್ರ ನ್ಯಾಯ? ಇದ್ರ ಮೇಲೆ ಯಾಕೆ ಕಂಪ್ಲೀಟ್ ಮಾಡ್ತಾ ಇಲ್ಲ? ಇವಾಗ ನೀವು ಅಡ್ಮಿನಿಸ್ಟ್ರೇಟಿವ್ ಮಾತಾಡಿರೋದಲ್ಲ, ಮೊಬೈಲ್ ನಲ್ಲಿ ಇದೆ, ಕಳ್ಸ್ಕೊಡ್ತೀವಿ ಆಯ್ತಾ? ಅದು ಒಂದಿರ್ಲಿ. ಇನ್ನೊಂದೇನು ಗೊತ್ತಾ, ಹುಲ್ಲು ಮಾರ್ಕೆಟ್ ಕತೆ ಬಂದು ಇವತ್ತಿನ ವರ್ಷದಲ್ಲಿ ದೊಡ್ಡ ಪ್ರಸ್ತಾಪನೆ ನಡೀತಾ ಇದೆ. ಇದನ್ನ ಒಬ್ಬ ಇಲ್ಲಿದ್ದವನು ಸ್ಥಾಯಿ ಸಮಿತಿ ಇರ್ಬೋದು, ಅವನು ಅಧ್ಯಕ್ಷ ಆಗಿರ್ಬೋದು, ಯಾರಾದ್ರೂ ಇರ್ಲಿ, ಅದನ್ನ ಸಪರೇಟ್ ಆಗಿ ಕೂತ್ಕೊಂಡು ಇದನ್ನ ಸರಿ ಮಾಡ್ಕೊಡ್ತೀವಿ ನಾವು, ಇದನ್ನ ತಿರ್ಗಾ ನಿಮಗೆ ಮಾಡ್ಕೊಡ್ತೀವಿ ಅಂದಾಗ ಅಲ್ಲಿ ಕಾನೂನು ಉಲ್ಲಂಘನೆ ಆಗಲ್ವಾ? ರೆಕಾರ್ಡ್ ಕೊಡ್ತೀವಿ ಖಂಡಿತ. ಅದು ಮೀಡಿಯಾದಲ್ಲಿ ಮಾತಾಡೋದು ಕೊಡ್ತೀವಿ, ರೈಟಿಂಗ್ ಕೊಡ್ತೀವಿ. ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ವಿ ಅಂದ್ರೆ ಏನೋ ಎಲ್ಲ ಒಂದು ಕಡೆ ಶಾಸಕರ ಒಂದು ಇದರಲ್ಲಿ ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಕೂತಿದೀವಿ ನಾವು. ಇವತ್ತು ಸುಮಾರು 140 ಕುಟುಂಬ ಬಿದ್ದಿದೆ. ಅದನ್ನ ಇವತ್ತೆಲ್ಲ ನಾಳೆ ಮಾಡ್ಕೊಡ್ತಾರ ಅನ್ನೋ ಒಂದು ಉದ್ದೇಶದಿಂದ ಸುಮ್ಮನೆ ಕೂತಿದೀವಿ. ಇಲ್ಲ ಅಂದ್ರೆ ಒಂದು ಕೇಸ್ ಫೈಲ್ ಮಾಡಿದ್ರೆ 35 ಜನ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಇವತ್ತು ನಾನು ಯಾಕೆ ಇದನ್ನ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ. ಆದ್ರೆ ಬೇಡ ಅಂತ ಸುಮ್ಮನೆ ಕೂತಿದ್ವಿ. ಆದ್ರಿಂದ ಹತ್ರ ದ್ವಂದ್ವ ಹೇಳಿಕೆ ಕೊಡೋದು ಬೇಡ. ಕಾನೂನು ಏನಿದೆ ಅದನ್ನ ನೀವು ಮಾಡ್ಕೊಂಡು ಹೋಗಿ ಒಂದು ಕೊಡ್ತೀವಿ. ಏನೇ ಇದ್ರೂ ಕೂಡ ಅಡ್ಮಿನಿಸ್ಟ್ರೇಟರ್ ಮುಖಾಂತರನೇ ನಗರಸಭೆ ವಿಚಾರಗಳು ಆಚೆ ಬರಬೇಕು. ಬೇರೆ ವ್ಯಕ್ತಿಗೆ ತಾವು ಅವಕಾಶ ಮಾಡಿ ಕೊಡಬೇಕು ಬಾರದು. ಆತರ ಏನಾದ್ರೆ ತಾವು ಕಾನೂನು ಕ್ರಮ ತಗೋಬೇಕಂತ ತಮಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದರ ಪ್ರಕಾರ ತಾವು ಇದು ಮಾಡಿ. ಈ ವಿಚಾರವಾಗಿ ಕಾಂಟ್ರಾಕ್ಟ್ರಿ ಈ ತರ, ಯಾಕಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಈಸ್ ಎ ನ್ಯಾಷನಲ್ ಐಕಾನ್ ಅಂತ ವ್ಯಕ್ತಿ, ಸಂವಿಧಾನದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒಬ್ಬ ಸ್ಟ್ಯಾಚ್ಯೂವನ್ನ ಓಪನ್ ಮಾಡೋದಕ್ಕೆ ಮುಂಚೆ ಅದನ್ನೆಲ್ಲ ಸುತ್ತಿ ಬಟ್ಟೆ ಸುತ್ತಿ ಇರ್ತೀವಿ. ಒಬ್ಬ ಗಣ್ಯ ವ್ಯಕ್ತಿ ಅದನ್ನ ಓಪನ್ ಮಾಡೋದಕ್ಕೆ ಮುಂಚೆ ಇಡೀ ಮೀಡಿಯಾನಲ್ಲಿ ಅದನ್ನ ನೋಡಿಬಿಟ್ರೆ ಆ ನ್ಯಾಷನಲ್ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಷ್ಟು ಅವಮಾನ ಅನ್ನೋದಿದೆ. ಅದರಿಂದ ಅದು ಬಾರಿ ಇಟ್ಸ್ ಅನ್ ಅಫೆನ್ಸ್. ಆದ್ರೆ ನಾವು ಅದೇ ಇವಾಗ ತಾವು ಹೇಳಿದಿರಿ, ನಮ್ಗೇನು ಸಂಬಂಧ ಇಲ್ಲ, ಗುತ್ತಿಗೆದಾರ ಅಂತ ಅವ್ರ ಮೇಲೆ ನಾವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಇವಾಗ ಮೀಡಿಯಾ ಯಾರು ಅದನ್ನ ಪ್ರಸ್ತಾಪ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಂತೀವಿ. ತಮ್ಮನ್ನ ವಿಟ್ನೆಸ್ ಮಾಡ್ತೀವಿ. ತಾವು ನಮ್ಗೆ ಸಂಬಂಧ ಇಲ್ಲ ಸಂಬಂಧ ಅಂತ ಏನ್ ಹೇಳ್ತೀವಿ. ಸ್ಟ್ಯಾಚ್ಯೂ ಈಗೆಲ್ಲ ಸಿದ್ಧವಾಗಿದೆ. ಈಗ ಗುತ್ತಿಗೆದಾರಿಗೆಲ್ಲ ಆಮೇಲೆ ನಾವು ವರ್ಕ್ ಆರ್ಡರ್ ಕೊಟ್ಟು ಅದಕ್ಕೆ ರಿವೈಸ್ ಮಾಡಿ ರೆಡಿ ಮಾಡಿಕೊಡೋಕ್ಕೆ ಅವ್ರಿಗೆ ಇದು ಮಾಡಿದ್ವಿ. ಅದ್ರ ಪ್ರಕಾರ ಈಗ ಸಿದ್ಧ ಮಾಡಿಟ್ಟಿದ್ದಾರೆ. ಈಗ ಈ ಹಾಲಿರುವಂಥ ಪ್ರತಿಮೆಯನ್ನು ತೆರವುಗೊಳಿಸಿ ಬಟ್ಟೆ ಸುತ್ತಿಗೆ ಇಡ್ತೀವಿ. ಆಮೇಲೆ ಗಣ್ಯ ವ್ಯಕ್ತಿಗಳಿಂದ ಅವರು ನಮ್ಮ ಶಾಸಕರು ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರ ಹತ್ರ ಒಂದು ಡೇಟ್ ತೊಗೊಂಡು ಒಂದು ಅದ್ದೂರಿಯಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಮಾಡ್ತೀವಿ ಸರ್. ಆಗಸ್ಟ್ 15 ಒಳಗೆ. ಸರ್ ಜೊತೆಗೆ ಬನ್ನಿ. ಕೆಜಿಎಫ್ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಸರ್ ಕೊಂಚ ತಾಲೂಕಿನ ಜನರು ಮಾನ್ಯ ಇನ್ನೂ ಅಧಿಕಾರಿಗಳಿಗೆ ಮಾಡಿಲ್ಲ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಚಾರವನ್ನು ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ ಅತಿಥಿ ಗಣ್ಯಮಾನ್ಯರು ವಾಪಸ್ ವೇದಿಕೆ ಮೇಲೆ ಬರಬೇಕಾಗಿದೆ. ನೆಕ್ಸ್ಟ್ ಕೇವಲ ಅಲ್ಲಿ 10 ನಿಮಿಷದಲ್ಲಿ ಕಾರ್ಯಕ್ರಮ ಎಲೆಕ್ಟೆಡ್ ಬಾಡಿ ಡಿಸಾಲ್ವ್ ಆಗಿ ತಮ್ಮ ಆಡಳಿತದಲ್ಲಿದೆ. ಬಟ್ ತಾವು ಮತ್ತು ಕಮಿಷನರ್ ಮಾತಾಡೋದೆಲ್ಲ ಎಕ್ಸ್ ಪ್ರೆಸಿಡೆಂಟ್ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ತಪ್ಪಾಗ್ತದೆ, ಆದರೆ ಮಾಡಬಾರ್ದು ಅಂತ ತಮಗೊಂದು ಮನವಿ ನನಗೆ ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ವತಿಯಿಂದ ನಿನ್ನೆ ಈವ್ನಿಂಗ್ ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಮುಖಾಂತರ ನಗರಸಭೆಯಲ್ಲಿ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಮೆಂಟ್ ಸ್ಟ್ಯಾಚ್ಯೂವನ್ನ ಆಗಸ್ಟ್ 15 ಒಳಗೆ ಅದನ್ನ ಬ್ರಾಂಚ್ ಸ್ಟ್ಯಾಚ್ಯೂ ಆಗಿ ರೀಪ್ಲೇಸ್ ಮಾಡಬೇಕು. ಹಂಗೆ ಮಾಡಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ ಅಂತ ನಾವು ನಿನ್ನೆ ಘೋಷಣೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು 11 ಗಂಟೆಗೆ ನಾವು ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಲ್ ಕಮಿಷನರ್ನ ಭೇಟಿಯಾಗಿ, ಯಾಕಂದ್ರೆ ಡೆಪ್ಟಿ ಕಮಿಷನರ್ 31ನೇ ತಾರೀಕು ರಿಟೈರ್ಡ್ ಆಗ್ತಾರೆ,
ಏನು ತೀರ್ಮಾನ ತಗೊಂಡಿದ್ದೀರಿ ಅಂತ ಕೇಳಬೇಕು. ಕೇಳಿ ಮತ್ತೆ ನಾವು ಹೋರಾಟಕ್ಕೆ ಸಿದ್ಧ ಆಗೋಣ ಅಂತ ನಾವು ಘೋಷಣೆ ಮಾಡಿದ ಮೇಲೆ ಬೆಳಗ್ಗೆ ಇವತ್ತು 9 ಗಂಟೆಗೆ ಯೂಟ್ಯೂಬ್ SSD ನ್ಯೂಸ್ ಚಾನೆಲ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ರಾನ್ಸ್ ಸ್ಟ್ಯಾಚ್ಯೂ ಒಂದು ಗೋಡನ್ನಲ್ಲಿ ಇರುವುದನ್ನ ಇಡೀ ಮೀಡಿಯಾನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಮೀಡಿಯಾನಲ್ಲಿ ಪಬ್ಲಿಷ್ ಮಾಡಿ ಇದಕ್ಕೆ ನಾವೇ ಕಾರಣಕರ್ತರು, ನಾವು ಇದನ್ನೇ ಮುನ್ಸಿಪಾಲಿಟಿಯಲ್ಲಿ ಅನ್ವೇಲಿಂಗ್ ಮಾಡ್ತಾರೆ, ಬೇರೆ ಯಾರು ಅಲ್ಲ ಅಂತ ದೊಡ್ಡ ಪ್ರಚಾರವನ್ನ ಅವರು ಮಾಡಿದ್ದಾರೆ. ಮೀಡಿಯಾ ಸ್ನೇಹಿತರು ಎಲ್ಲರೂ ನಮ್ಮ ಸ್ನೇಹಿತರೇ. ನಾವು ಸೇವ್ KGF ಯಾವತ್ತೂ ಕೂಡ ಅದು ಪ್ರಿಂಟ್ ಮೀಡಿಯಾ ಇರಲಿ, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಮೀಡಿಯಾ ನಮ್ಮ ಮಿತ್ರರು. ಅವರಿಂದಾನೇ ಸೇವ್ KGF ನ ಒಂದೊಂದು ವಿಚಾರಗಳು ಇವತ್ತು ಪಬ್ಲಿಷ್ ಆಗಿ ಸಾಲ್ವ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾನೇ ಕಾರಣ. ಆದರೆ ಕೆಲವೊಂದು ಇಂಥ ವ್ಯಕ್ತಿಗಳು ಇರ್ತಾರೆ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, SSD சேனலுக்கு மார்த்தினி யாரோ மார்த்தட்டுறாங்கோ அப்படின்னு சொல்றேன். இந்த ஜோதி பாஸ் மார்த்தட்டுறான், சேவ் KGFல இங்க நின்னுக்கிறவங்க எல்லாம் மார்த்தட்டுறோம். நாங்க தான் இது காரணம். நாங்க நகரசபையில தீர்மானம் பண்ணி 2022ல தீர்மானம் பண்ணி 2024ல தீர்மானம் பண்ணி 5 வருஷம் ஆட்சியில இருந்த இந்த முனிசிபாலிட்டி சிலைய மாத்தல 15 லட்சம் ரூபாய் கோட் பண்ணி அரவிந்த் கன்ஸ்ட்ரக்ஷனுக்கு அலாட் பண்ண பணம் என்னாச்சு அப்படின்ட்டு நீ கொஸ்டின் பண்ணல. ஆனா இந்த நகரசபை செய்யாத 6-7 மாசமா இந்த நகரசபை முனிசிபாலிட்டில வந்து என்ன கண்ணு எதனா துணியில எதனா கட்டின்னு இருந்தியா இல்ல யூடியூப்ல பாக்கலையா? இதே மேடையில ஸ்டேஜ் கிட்ட நின்று மனு கொடுத்தது சேவ் KGF யுனைடெட் ஃப்ரண்ட். இதே நகரசபை கமிஷனரை பார்த்து மனு கொடுத்தது சேவ் KGF யுனைடெட் ஃப்ரண்ட். நேத்து சாயந்தரம் நாங்க பேட்டி கொடுத்த பிறகு அவ்வளவு அர்ஜென்ட்டா நீங்க அந்த வேலையை நீ செய்ய வேண்டிய அவசியம் இல்லை. ஒரு மீடியான்னு சொன்னா ஜனநாயகத்தினுடைய 4வது தூண். இந்த 4வது தூண் எல்லாத்துக்கும் பாரபட்சம் இல்லாம பொதுவா நடக்க வேண்டிய ஒரு மீடியா. நீங்க தனிப்பட்ட முறையில ஒரு அரசியல் காழ்ப்புணர்ச்சி மாதிரி ஒரு அரசியல்வாதி மாதிரி பேசி அதை நீ வெளியிட்டுக்கிற. IT ஆக்ட் பிரகாரம் ஒரு சோசியல் மீடியா யாருக்கு பர்மிஷன் கொடுக்கணும், எந்த மாதிரி நியூஸ பப்ளிஷ் பண்ணும், அவர் எப்படி செயல்படணும், சமுதாயத்துக்கு விரோதமா செயல்பட்டா எந்த விதமான சட்ட நடவடிக்கை எடுக்கணும்ன்றது சட்டம் தெரிஞ்ச எனக்கு கூட தெரியும். அதனால நாங்க எப்ப நீ சேவ் KGF யுனைடெட் ஃப்ரண்ட் டச் பண்ணியோ நான் சேலஞ்ச் பண்ணி சொல்றேன், சட்டம் தன் கடமையை செய்யும். இந்த உன்னுடைய சோசியல் மீடியால வெளிவந்திருக்கிற அந்த தகவல் ಸನ್ಮಾನ್ಯ ಶ್ರೀ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಶಿವಾಂಶಿ ರಜಪೂತ್ ಸಾಹೇಬರಿಗೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 9 ಗಂಟೆಗೆ SSD ನ್ಯೂಸ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬ್ರಾನ್ಸ್ ಸ್ಟ್ಯಾಚ್ಯೂವನ್ನ ಈ ಸ್ಟ್ಯಾಚ್ಯೂವನ್ನೇ ಮುನ್ಸಿಪಾಲಿಟಿಯಲ್ಲಿ ಅನ್ವೇಲಿಂಗ್ ಮಾಡ್ತಾರೆ, ಇದನ್ನೇ ಮಾಡ್ತಾರೆ ಅಂತ ಪಬ್ಲಿಷ್ ಮಾಡಿದ್ದಾರೆ. ಒಂದು ಸ್ಟ್ಯಾಚ್ಯೂವನ್ನ ಇಡುವುದಕ್ಕೆ ಮುಂಚೆ ಒಬ್ಬ ನ್ಯಾಷನಲ್ ಫಿಗರ್ ಕಾನ್ಸ್ಟಿಟ್ಯೂಷನ್ ಆಫ್ ಫಾದರ್ಗೆ ಎಷ್ಟು ಮರ್ಯಾದೆ ಕೊಡಬೇಕು. ಆ ಸ್ಟ್ಯಾಚ್ಯೂವನ್ನ ಯಾರು ನೋಡಬಾರದು, ಬಟ್ಟೆ ಸುತ್ತಿ ಇಟ್ಟಿರಬೇಕು. ಅದನ್ನ ಯಾರು ಅನ್ವೇಲಿಂಗ್ ಮಾಡ್ತಾರೋ ಆಮೇಲೆನೆ ಅದನ್ನ ಸಮಾಜದಲ್ಲಿ ನೋಡಬೇಕು. ದಿಸ್ ಇಸ್ ದ ಪ್ರೊಸೀಜರ್ ಟು ಅನ್ವೇಲಿಂಗ್ ದ ಸ್ಟ್ಯಾಚ್ಯೂ. ಇದನ್ನ ವೈಲೇಟ್ ಮಾಡಿದ್ದಾರೆ, ಇದನ್ನೇ ಹಿಡಿತೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾವು ಕಮಿಷನರ್ ಸಾಹೇಬರಿಗೆ ಭೇಟಿ ಮಾಡಿ ಇದಕ್ಕೆ, ಯಾಕಂದ್ರೆ ದಿ ಮುನ್ಸಿಪಾಲಿಟಿ ಡಿಸಾಲ್ವ್ ಆಗಿ 30/10/2025 ಇಂದ ಇಲ್ಲಿ ಎಲೆಕ್ಟೆಡ್ ಬಾಡಿ ಯಾರು ಇಲ್ಲ. ಈ ಎಲೆಕ್ಟೆಡ್ ಬಾಡಿ ಮುನ್ಸಿಪಾಲಿಟಿ ಬಗ್ಗೆ ಅದರ ತೀರ್ಮಾನಗಳ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ರೈಟ್ಸ್ ಇಲ್ಲ. ಆದ್ರೆ ಇವತ್ತು ಡೆಪ್ಟಿ ಕಮಿಷನರ್ ಪರ್ಮಿಷನ್ ಕೊಟ್ರಾ, ಇಲ್ಲ ಕಮಿಷನರ್ ಯಾರಾದ್ರೂ ಪರ್ಮಿಷನ್ ಕೊಟ್ರಾ, ಇಲ್ಲ ಈ ಕ್ಷೇತ್ರದ ಶಾಸಕರು ಏನಾದ್ರೂ ಪರ್ಮಿಷನ್ ಕೊಟ್ರಾ ಅಂತ ನಾವು ಅವರಿಗೆ ಕೇಳಿದ್ದೇವೆ. ಅವ್ರು ಹೇಳಿದ್ರು ನಾವು ಯಾರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ, ಅದು ಗುತ್ತಿಗೆದಾರ ನೌಷದ್ ಅನ್ನೋನು ಶೆಡ್ ಅಲ್ಲಿ ಇದೆ, ಅದರಿಂದ ಅವನು ಇನ್ನೂ ನಮ್ಮೇ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಒಬ್ಬ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳಿದಾಗ ಅದರಿಂದ ನೌಷದ್ ಹೇಳ್ತೀನಿ, ನಿನ್ನ ಗೋಡ ನಿನ್ನ ಕಸ್ಟಡಿಯಲ್ಲಿದ್ದು ಒಂದು ಸರ್ಕಾರ ನಿಮ್ಮನ್ನ ನಂಬಿ ನಿಮ್ಮ ಹತ್ರ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ಅನ್ನ ನೀನು ವೈಲೇಟ್ ಮಾಡಿದ್ಯಾ. ಆದ್ರಿಂದ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಸನ್ಮಾನ್ಯ ಶ್ರೀ ರಜಪೂತ್ ಅವರು ಇದರ ಮೇಲೆ ಕಾನೂನು ಕ್ರಮ ತಗೋಬೇಕು. ಸೇವ್ KGF ಯುನೈಟೆಡ್ ಫ್ರಂಟ್
ಕಂಪ್ಲೇಂಟ್ ಕೊಡ್ತೇವೆ. ಅದರ ಮೇಲೆ ತಾವು ಆಕ್ಷನ್ ತಗೋಬೇಕು ಎಗೇನ್ಸ್ಟ್ ದ ಮೀಡಿಯಾ ಅಂಡ್ ಅದನ್ನ ಯಾರು ಪಬ್ಲಿಷ್ ಮಾಡಿದರು SSD ನ್ಯೂಸ್ ಚಾನೆಲ್ ಮೇಲೆ ತಾವು ಕ್ರಮ ತಗೋಬೇಕು ಮತ್ತು ಆ ಗುತ್ತಿಗೆದಾರನ ಮೇಲೆ ಕ್ರಮ ಬೇಕು. ಡೆಪ್ಟಿ ಕಮಿಷನರ್ ಮತ್ತು ಕಮಿಷನರ್ನ ವಿಚಾರಣೆ ಮಾಡಬೇಕು ಇದು ಯಾವ ರೀತಿಯಲ್ಲಿ ಬಂದಿತ್ತಂತ. ಇನ್ನೊಂದು ವಿಚಾರಣವನ್ನು ಹೇಳಿದ್ದೇನೆ. ಇಲ್ಲಿ ಬೆಳಗ್ಗೆ ಯಾರೋ ಒಬ್ರು ಮೀಡಿಯಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೆ ಹೇಳ್ತೀನಿ, ಯಾರ್ಯಾರೋ ಇದು பண்ணிக்கிறாங்கன்ட்டுன்னு. நீ எக்ஸ் KDA சேர்மன், இது எக்ஸ் ஸ்டாண்டிங் கமிட்டி சேர்மன், எக்ஸ் முனிசிபாலிட்டி சேர்மன். முனிசிபாலிட்டி ஆக்ட் நல்லா தெரியும்னு நினைக்கிறேன் நான். ஒரு அட்மினிஸ்ட்ரேட்டர் அப்பாயிண்ட் பண்ண பிறகு இந்த எலெக்டடு எக்ஸுங்களுக்கு இங்க எங்க வேலையும் கிடையாது. ஆனா இந்த விஷயத்தை வெளியிடணும், இந்த நிகழ்ச்சியை வெளியிடணும், இல்ல முனிசிபாலிட்டி தகவல்களை வெளியிடணும், அரசு வெளியிடணும், யாருக்கு அதிகாரம் இருக்குது அப்படின்னு சொன்னா கமிஷனருக்கு இது, டெப்டி கமிஷனருக்கு இது, இந்த ஊர் MLAவுக்கு இருக்குது. இவங்க 3 பேரும் பேசாத விஷயத்த நீங்க பேசுறீங்க. இது கூட முனிசிபாலிட்டி ஆக்ட் பிரகாரம் வயலேஷன் தான். நாங்க கம்ப்ளைண்ட் கொடுக்குறோம், டைரக்டர் ஆஃப் முனிசிபாலிட்டிக்கு நாங்க கம்ப்ளைண்ட் கொடுக்குறோம். இந்த KGF ராபர்ட்சன்பேட் முனிசிபாலிட்டியில கேப்பார் மேப்பார் இல்லாத நிலைமை இருக்குது. அதனால நீங்க இன்டர்வியூ ஆகணும், நீங்க பண்ணணும்னு சொல்லிட்டு அதையும் நாங்க நடக்கிறோம். இது தொடர்மையானால் சேவ் KGF யுனைடெட் ஃப்ரண்ட் சாதாரண அமைப்பு அல்ல. பல அரசியல் கட்சிகளை சேர்ந்த அமைப்பு, பல போராட்டங்களை கலை கண்ட அமைப்பு. இதுக்கு எந்த பூச்சாண்டிக்கோ இல்ல அதுக்கெல்லாம் இல்ல, எல்லா அனுபவம் பெற்ற ஒரு அமைப்பு. அதனால கூடிய சீக்கிரம் அந்த புல் மார்க்கெட் உடைக்கிறதுக்கு காரணம் நீதான். எக்ஸ் ஸ்டாண்டிங் கமிட்டி சேர்மன் தான். அதனால சட்டம் தன் கடமையை செய்யும், சேவ் KGF தன் கடமையை செய்யும், இந்த ஊரினுடைய சொத்துக்களை பாதுகாப்போம் என்று சொல்லி இந்த சிலை கமிஷனர் சொல்லிக்கிறாரு, ரெடி ஆயிட்டு எடுத்துன்னு வந்து வச்சுட்டு இருக்கிறோம். சந்தோஷம். அதுக்காக நாங்க தான் சாதனையை நாங்க சொல்லல, முயற்சிகள் எடுத்தோம், முயற்சிகள் ஈடேறி இருக்கிறது. அதுக்கு கமிஷனருக்கு நன்றி. 15th இந்த சிலை அமைக்கப்படணும். இல்லனா 15th சேவ் KGF யுனைடெட் ஃப்ரண்ட் மிகப்பெரிய போராட்டம். அது கர்நாடக மாநில அரசே திரும்பி பார்க்கும். அந்த போராட்டத்தை நடத்தி காட்டுவோம் என்று சொல்லி, இது பிரான்ஸ் சிலை, இது 2வது சிலை. முதல் சிலை சிவராஜ் நகர், 3வது சிலை சிவராஜ் நகர்ல ஒரு சிலை, பமல் ஃபேக்டரி முன்னாடி இருந்த இன்னொரு சிலை, இது 3வது சிலை. இந்த வரலாறு தெரியாத கூட நின்று பேசுறாங்க. அதனால நான் யாரையும் காழ்ப்புணர்ச்சி பண்ணல. சேவ் KGF சீண்டாத, சேவ் KGF தன் கடமையை செய்யும். இந்த மண்ணின் மீது அக்கறையோடு நாங்கள் செயற்படுகிறோம். நீங்கள் மீறி எங்களை வம்புக்கு இருப்பீர்களே ஆனால் எல்லா அனுபவம் பெற்றவனே நான் எல்லாத்துக்கும் தயார் என்பதை கூட தெரிவித்துக் கொள்கிறேன்.